ಕನ್ನಡದಲ್ಲಿ ಈ ವಾರ ಕೂಡ ಅನೇಕ ಸಿನಿಮಾಗಳು ಬಿಡುಗಡೆಯಾಗಿವೆ. ವಾರ ವಾರ ಅನೇಕ ಸಿನಿಮಾಗಳು ಬಿಡುಗಡೆಯಾಗುತ್ತಾ ಇರುತ್ತವೆ. ಈ ವಾರ ಕೂಡ ಕೆಲವು ಸಿನಿಮಾಗಳು ಬಿಡುಗಡೆಯಾಗಿವೆ. ಅವು ಯಾವುದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಸಿನಿಮಾಗಳತ್ತ ನೋಡೋಣ. ಒಂದು ಕಡೆ ಜಲಂಧರ ಬಿಡುಗಡೆಯಾಗಿದೆ, ಆಗಲಿದೆ ಈ ವಾರ. ಮೇಘ ಬಿಡುಗಡೆಯಾಗಲಿದೆ. ನಾನಿನ್ನ ಬಿಡಲಾರೆ ಅಂತ ಒಂದು ಸಿನಿಮಾ ಬಿಡುಗಡೆಯಾಗಲಿದೆ. ಹಾಗೆ ಇನ್ನೂ ಕೆಲವು ಸಿನಿಮಾಗಳು ಬಿಡುಗಡೆ ಆಗಲಿದೆ. ಹಾಗೆ ಅನಾಥ ಮತ್ತು ತಮಟೆ ಸಿನಿಮಾ ಕೂಡ ಬಿಡುಗಡೆಯಾಗಲಿದೆ. ಎಲ್ಲ ಹೊಸಬರ ಸಿನಿಮಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಒಂದೊಂದು ಎರಡೆರಡು ಸಿನಿಮಾ ಮಾಡಿದವರು ಈ ವಾರ ಅವರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆದರೆ ಪ್ರಮೋದ್ ಶೆಟ್ಟಿ ಅವರ ಜಲಂಧರ ಮಾತ್ರ ಬೇರೆ ರೀತಿಯಾಗಿ ಬಿಡುಗಡೆ ಆಗ್ತಾ ಇದೆ. ಅಂದರೆ ಅವರು ಈಗಾಗಲೇ 2-3 ಸಿನಿಮಾಗಳಲ್ಲಿ ಹೀರೋ ಆಗಿ ಅಭಿನಯಿಸಿದ್ದಾರೆ. ಈಗ ಮತ್ತೊಮ್ಮೆ ಹೀರೋ ಆಗಿ ಜಲಂಧರ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಕಳೆದ ವಾರ ಬಿಡುಗಡೆಯಾದ ಭೈರತಿ ರಣಗಲ್ಲು ಸಿನಿಮಾ ಕೂಡ ಮತ್ತೆ ಕೆಲವು ಥಿಯೇಟರ್ಗಳನ್ನು ಹೆಚ್ಚಿಸಿಕೊಂಡಿದೆ. ದೊಡ್ಡ ಸಕ್ಸಸ್ ಕೂಡ ಕಾಣ್ತಾ ಇದೆ. ತಮಿಳು ತೆಲುಗಲ್ಲಿ ಕೂಡ ರಣಗಲ್ಲ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಹಾಗೆ ನರ್ತನ್ ಕೂಡ ಈಗ ಬ್ಯುಸಿ ಆಗಿದ್ದಾರೆ. ತಮಿಳು ತೆಲುಗು ಸಿನಿಮಾ ನಿರ್ದೇಶನ ಮಾಡುವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರಿಗೂ ಕೂಡ ಅವರು ಸಿನಿಮಾ ಮಾಡಲಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಲವು ಸಿನಿಮಾ ನಿರ್ಮಾಪಕರು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸಿನಿಮಾ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅಂತ ಬಲ್ಲ ಮೂಲಗಳು ಹೇಳುತ್ತಿವೆ. ಈ ವಾರ ಅನೇಕ ಸಿನಿಮಾಗಳು ಬಿಡುಗಡೆಯಾಗಿವೆ. ನೀವು ಯಾವ ಸಿನಿಮಾ ನೋಡಲಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.